ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ 2015ರ NMMS ಪರೀಕ್ಷೆ GMAT ಕ್ವೆಶ್ಚನ್ ಪೇಪರ್ನ ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ 5 ಕ್ವೆಶ್ಚನ್ಸು ಸಂಖ್ಯಾ ಶ್ರೇಣಿಗೆ ಸಂಬಂಧಪಟ್ಟಂಗೆ ಇದ್ದಾವೆ. ಸೊ ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡೋಣ. 10, 13, 19, 28, 40. ಇದರಲ್ಲಿ ಪ್ರತಿ ಸಂಖ್ಯೆಗಳ ನಡುವಿನ ಡಿಫ್ರೆನ್ಸ್ ನೋಡ್ತಾ ಹೋದರೆ ಫಸ್ಟ್ 10ರಿಂದ 13ಕ್ಕೆ +3 ಆಗಿದೆ. ಅನಂತರ +6, 13, 6, 19, 19ಕ್ಕೆ ನೆಕ್ಸ್ಟ್ 9 ಸೇರಿಸಿದ್ರೆ 28, 28ಕ್ಕೆ ನೆಕ್ಸ್ಟ್ 3 ಮಲ್ಟಿಪಲ್ 3 2 6, 3 6 9, 3 3 9, 9 ಆಮೇಲೆ 3 4 12 ಸೇರಿಸಿದ್ರೆ 18ಕ್ಕೆ 28ಕ್ಕೆ 12 ಸೇರಿಸಿದ್ರೆ 40. ಸೊ ನೆಕ್ಸ್ಟ್ 3 ಮಗ್ಗಿಲೆ ಏನು ಬರುತ್ತೆ? 3 6 9 12 15 ಬರುತ್ತೆ. ಸೊ 40ಕ್ಕೆ 15 ಸೇರಿಸಿದ್ರೆ ಏನಾಗುತ್ತೆ? 55. ಸೊ ಇದರಲ್ಲೇನಿದೆ, ಪ್ರತಿಯೊಂದು ಸಂಖ್ಯೆಗೆ 3ರ ಮಲ್ಟಿಪಲ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಕ್ವಶನ್ 2, 3, 7 ಬ್ಲ್ಯಾಂಕು 32, 57 ಇದೆ. ಪ್ರತಿ ಸಂಖ್ಯೆಗಳ ನಡುವಿನ ಡಿಫ್ರೆನ್ಸ್ ನೋಡ್ತಾ ಹೋದರೆ ಫಸ್ಟು 2ರಿಂದ 3ಕ್ಕೆ ಏನಿದೆ? 1 ಎಕ್ಸ್ಟ್ರಾ ಆಗಿದೆ. 3ರಿಂದ 7ಕ್ಕೆ 4 ಎಕ್ಸ್ಟ್ರಾ ಆಗಿದೆ. ಸೊ ಇಲ್ಲಿ ಸ್ಕಿಪ್ ಆಗಿದೆ, ಗೊತ್ತಾಗ್ತಿಲ್ಲ. 32ರಿಂದ 57ಕ್ಕೆ 32, 20, 52 +5 57. ಸೊ 25 ಡಿಫ್ರೆನ್ಸ್ ಇದೆ. ನಾವು 1, 4, 5 ಅಂತ ನೋಡ್ತಿದ್ರೆ ಇವೇನು ಅನಿಸುತ್ತೆ? ಇವು ವರ್ಗ ಸಂಖ್ಯೆಗಳು. ಇದು 1ರ ವರ್ಗ, 2ರ ವರ್ಗ, ಇದು 5ರ ವರ್ಗ. ಸೊ ಇಲ್ಲಿ ನಾವು 3ರ ವರ್ಗ ಮತ್ತು 4ರ ವರ್ಗನ ಹಾಕಿದ್ರೆ ಈ ಸೀರೀಸ್ ಕಂಪ್ಲೀಟ್ ಆಗುತ್ತಾ ನೋಡೋಣ. ಇಲ್ಲಿ 3ರ ವರ್ಗ ಹಾಕಿದ್ರೆ 3ರ ವರ್ಗ ಏನು ಹೇಳಿ? 9. 7ಕ್ಕೆ 9 ಸೇರಿಸಿದ್ರೆ ಏನಾಗುತ್ತೆ? ಇಲ್ಲಿ ಕ್ವಶನ್ ಇರಲಿ 16 ಬರುತ್ತೆ. ಸೊ 16ಕ್ಕೆ 4ರ ವರ್ಗ ಏನು? 4 4 16, 16ಕ್ಕೆ 16 ಸೇರಿಸಿದ್ರೆ 32. ಸೊ ವರ್ಗ ಸಂಖ್ಯೆ, ಈ 2 ವರ್ಗ ಸಂಖ್ಯೆಗಳನ್ನು ಸೇರಿಸಿದ್ರೆ ಈ ಸಂಖ್ಯೆ ಶ್ರೇಣಿಯನ್ನು ಸ್ಯಾಟಿಸ್ಫೈ ಮಾಡ್ತದೆ. ಸೊ ಆನ್ಸರ್ ನಮ್ಮದೇನು? 16. ಪ್ರತಿಯೊಂದಕ್ಕೂ ವರ್ಗ ಸಂಖ್ಯೆಗಳನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಮೊದಲಿಂದ್ರಲ್ಲಿ ಏನಿತ್ತು? ಪ್ರತಿಯೊಂದಕ್ಕೂ ಮಲ್ಟಿಪಲ್ಸ್ ಆಫ್ 3ಯ ಮಲ್ಟಿಪಲ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೇವಲ ಆನ್ಸರ್ ಮಾಡೋದಷ್ಟೇ ನೋಡ್ತಾ ಹೋಗಬೇಡಿ, ಅದು ಯಾವ ರೀತಿ ಬಂದಿದೆ ಅನ್ನೋ ಫ್ಯಾಕ್ಟ್ರನ್ನ ನೆನ್ಪಿಟ್ಕೊಳ್ತಾ ಹೋಗಿ. ಇದರಲ್ಲಿ ಏನು ಮಾಡಿದ್ರು? ಯಾವುದೋ ಒಂದು ಸಂಖ್ಯೆಯ ಮಲ್ಟಿಪಲ್ಸ್ ಅಂದರೆ ಅದರ ಗುಣಾಕಾರಗಳನ್ನು ಕೂಡ್ತಾ ಹೋಗಿದ್ದಾರೆ. ಇಲ್ಲಿ ಪ್ರತಿ ಸಂಖ್ಯೆಗೂ ಅದರ ನೆಕ್ಸ್ಟ್ ವರ್ಗ ಸಂಖ್ಯೆಗಳನ್ನು ಕೂಡ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನು ಬರುತ್ತೆ ನೋಡೋಣ. ಇಲ್ಲೇನಿದೆ? 7, 23, 47, 79, 119. ಇಲ್ಲಿ ಪ್ರತಿ ಸಂಖ್ಯೆಗಳ ನಡುವಿನ ಡಿಫ್ರೆನ್ಸ್ನ ನೋಡ್ತಾ ಹೋಗಿ. ಫಸ್ಟ್ 7ರಿಂದ 23ಕ್ಕೆ ಏನು ಬಂದಿದೆ? 16 ಸೇರಿದೆ. ಸೊ 23ರಿಂದ 47ಕ್ಕೆ ಏನು ಸೇರಿದೆ? 23, 20, 43 + 4 47 ಅಂದರೆ 24 ಸೇರಿದೆ. ಹಾಗೆ 47ರಿಂದ 79ಕ್ಕೆ ಏನು ಸೇರಿದೆ? 40ರಿಂದ 70 ಅಂದರೆ 47ರಿಂದ 77ಕ್ಕೆ 30 + 2 32. ಹಾಗೆ 79ರಿಂದ 119, ಸೊ 99 ಇದೆ. 7ರಿಂದ 11 ಎಷ್ಟು? 4 ಡಿಫ್ರೆನ್ಸ್. ಸೊ 40 ಡಿಫ್ರೆನ್ಸ್ ಇದೆ. ಸೊ ಇಲ್ಲೇನಾಗ್ತಿದೆ? ಪ್ರತಿಯೊಂದರದ್ದು ಆ್ಯಡ್ ಆಗ್ತಿರೋ ಸಂಖ್ಯೆ 8 ಜಾಸ್ತಿ ಆಗ್ತಾ ಹೋಗಿದೆ. 16 8 24, 24 8 32, 32 8 40. ಸೊ 8 5 40. ನೆಕ್ಸ್ಟು 8 ನೆಕ್ಸ್ಟ್ ಸಂಖ್ಯೆಗೆ 48 ಆ್ಯಡ್ ಆದರೆ ಇಲ್ಲಿ ಆಪ್ಷನ್ಸ್ ಇದಾವೆ ನೋಡೋಣ. 119ಕ್ಕೆ 48 ಆ್ಯಡ್ ಮಾಡಿದ್ರೆ 8 9 17, ಇಷ್ಟ 1 4 2 6 1. ಸೊ 167. ಇದರಲ್ಲಿ ಏನಾಗ್ತಿದೆ? ಪ್ರತಿಯೊಂದು ಸಂಖ್ಯೆಗೂ 8ರ ಮಲ್ಟಿಪಲ್ಸ್ ಆ್ಯಡ್ ಆಗ್ತಾ ಹೋಗ್ತಿದ್ದಾವೆ. ಆದರೆ ಫಸ್ಟ್ ಸಂಖ್ಯೆಗೆ 8 ಆ್ಯಡ್ ಆಗಿದ್ರ ಬಗ್ಗೆ ನಮಗೆ ಮೆನ್ಷನ್ ಆಗ್ತಿಲ್ಲ. ಫಸ್ಟ್ ಸಂಖ್ಯೆನ ನಮಗೆ 16ರಿಂದ ಸ್ಟಾರ್ಟ್ ಆಗಿದೆ. ಬಟ್ ಪ್ರತಿಯೊಂದಕ್ಕೂ ನಮಗೆ ಆ್ಯಡ್ ಆಗ್ತಿರೋದು 8ರ ಮಲ್ಟಿಪಲ್ಸ್. ಸೊ ಸೇಮ್ ಆ್ಯಸ್ ಫಸ್ಟ್ ಕ್ವಶನ್, ಅದರಲ್ಲಿ 3ರ ಮಲ್ಟಿಪಲ್ಸ್ ಆ್ಯಡ್ ಆಗ್ತಾ ಹೋಗಿದ್ವು. ಇಲ್ಲಿ 8ರ ಮಲ್ಟಿಪಲ್ಸು ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 122, 145, 170 ಬ್ಲ್ಯಾಂಕು 226, 257. ಇಲ್ಲೂ ಪ್ರತಿಯೊಂದು ಸಂಖ್ಯೆಗಳ ನಡುವೆ ಇರೋ ಡಿಫ್ರೆನ್ಸ್ನ ನೋಡ್ತಾ ಹೋಗಿ. 122 ನಂತರ 145 ಅಂದರೆ 23 ಸೇರ್ಕೊಂಡಿದೆ. 45 65ಕ್ಕೆ 25, 20 + 5 170. ಸೊ ಅದು ಬ್ಲಾಂಕ್ ಇದೆ, ಬಿಡೋಣ. 226ರಿಂದ 257, 26ರಿಂದ 56ಕ್ಕೆ 30 + 1 ಅಂದರೆ 31 ಡಿಫ್ರೆನ್ಸ್. ಸೊ 23 25 ಇದೆ. ಸೊ ಇದೇ ಸೀರೀಸ್ನ ನಾವು ಕಂಟಿನ್ಯೂ ಮಾಡಿದ್ರೆ 2 ಸೇರಿಸ್ಕೊಂತ ಇಲ್ಲಿ 27 ಸೇರಿಸ್ಬೋದು,
ನಂತರ ನೆಕ್ಸ್ಟು ಈ ಸಂಖ್ಯೆ ಬಂದಾದಮೇಲೆ ಅದಕ್ಕೆ 29 ಸೇರಿಸ್ಬೋದು. ಸೊ 170ಕ್ಕೆ 27 29 ಸೇರಿಸಿದ್ರೆ ಎಷ್ಟಾಗುತ್ತೆ? 170ಕ್ಕೆ 27 ಸೇರಿಸಿದ್ರೆ 197. ಅದಕ್ಕೆ 29 ಸೇರಿಸಿದ್ರೆ 7 9 6 9 2 11 1 12 ಒಂದಷ್ಟು ಇದೆ. ಸೊ 20 ಅದಕ್ಕೊಂದಷ್ಟು 20 226. ಸೊ ನೆಕ್ಸ್ಟ್ ಸಂಖ್ಯೆನೂ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಈ ಬ್ಲಾಂಕಲ್ಲಿ ನಮಗೆ 197 ಬರಬೇಕು. ಸೊ ಆಪ್ಷನ್ 197 ಸರಿ. ಸೊ ಇದರಲ್ಲಿ ಏನಾಗ್ತಿದೆ, ಆ್ಯಡ್ ಆಗ್ತಾ ಇರೋ ಸಂಖ್ಯೆ ನಮಗೆ ಪ್ರತಿ ಸಲನೂ ಒಂದು ಸಂಖ್ಯೆ ಆ್ಯಡ್ ಆಗ್ತಾ ಇರೋ ಸಂಖ್ಯೆ ಎರಡು ಜಾಸ್ತಿ ಆಗ್ತಾ ಹೋಗ್ತಿದೆ. 2 ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 1 7 4 9 7 11 10 13. ಇಲ್ಲಿ ಏನಾಗ್ತಿದೆ, ಮೊದಲು ಸಂಖ್ಯೆ ಏರ್ತು, ಅನಂತರ ಇಳಿತು, ಮತ್ತೆ ಏರ್ತಿದೆ, ಮತ್ತೆ ಇಳಿತಿದೆ. ಸೊ ಇದನ್ನ ನಾವು ಮೇ ಬಿ ಇವರು ಹೆಚ್ಚು ಸಂಖ್ಯೆ ಕೊಟ್ಟಿದ್ದಾರೆ ಅಂದರೆ ಅರ್ಥ 2 ಸಂಖ್ಯಾ ಶ್ರೇಣಿ ಇರ್ಬೋದು ಅಂತ ನಾವು ಫಸ್ಟ್ ಯೋಚನೆ ಮಾಡಬೇಕು. 2 ಸಂಖ್ಯಾ ಶ್ರೇಣಿದು ಇರ್ಬೋದು ಇದು ಅಂದರೆ ಬೈಫರ್ಕೇಟ್ ಮಾಡ್ಕೊಳ್ಬೇಕು ಶ್ರೇಣಿನ. ಆಡ್ ಪದಗಳನ್ನು ಮಾತ್ರ ಅಂದರೆ ಬೆಸ ಸಂಖ್ಯೆ ಸ್ಥಾನದಲ್ಲಿರೋ ಪದಗಳನ್ನು ಹಾಗೆ ಸರಿ ಸಂಖ್ಯೆ ಸ್ಥಾನಗಳಲ್ಲಿರೋ ಪದಗಳನ್ನು ಡಿವೈಡ್ ಮಾಡ್ಕೊಂಡು ಟ್ರೈ ಮಾಡಬೇಕು. ಅದರಲ್ಲಿ ಬರಲಿಲ್ಲ ಅಂದರೆ ಇನ್ನೊಂದು ರೀತಿ ಟ್ರೈ ಮಾಡ್ಬೋದು. ಯಾಕಂದರೆ ಹೆಚ್ಚಿನ ಸಂಖ್ಯೆ ಕೊಟ್ಟಾಗ 2 ಸಪ್ರೇಟ್ ಸೀರೀಸ್ಗಳೇ ಆಗಿರುತ್ತೆ ಅದು. ಸೊ ಬೆಸ್ ಸಂಖ್ಯೆ ಸ್ಥಾನಗಳಲ್ಲಿರೋ ಸೀರೀಸ್ನ ನೋಡಿ. 1 4 ಅಂದರೆ 3 ಜಾಸ್ತಿ ಆಗಿದೆ. 4 7 ಅಂದರೆ 3 ಜಾಸ್ತಿ. 7ರಿಂದ 3 10ಕ್ಕೆ ಮತ್ತೆ 3 ಜಾಸ್ತಿ. ಇದಕ್ಕೆ ಮತ್ತೆ 3 ಸೇರಿಸಿದ್ರೆ 13 ಬರುತ್ತೆ. ಸೊ ಇಲ್ಲೇನಾಗ್ತಿದೆ, +3 ಆ್ಯಡ್ ಆಗ್ತಾ ಹೋಗಿದೆ. ಹಾಗೆ ಕೆಳಗಡೆ ಸೀರೀಸ್ ನೋಡಿ. 7ರಿಂದ 9 2 ಆ್ಯಡ್ ಆಗಿದೆ. ಈ 9ರಿಂದ 11 ಮತ್ತೆ 2 ಆ್ಯಡ್ ಆಗಿದೆ. 11ರಿಂದ 13 ಮತ್ತೆ 2 ಆ್ಯಡ್ ಆಗಿದೆ. ಇದ್ರ ನೆಕ್ಸ್ಟ್ ಸಂಖ್ಯೆಗೆ ಮತ್ತೆ 2 ಆ್ಯಡ್ ಆಗಿ ಒಂದು ಸಂಖ್ಯೆ ಬರುತ್ತೆ. ಸೊ ಇದು 3 ಆ್ಯಡ್ ಆಗ್ತಿದೆ ಅಂದರೆ 10ಕ್ಕೆ 3 ಸೇರಿಸಿದ್ರೆ ಏನು 13. ಸೊ 13ಕ್ಕೆ 2 ಸೇರಿಸಿದ್ರೆ ಇದು 15. 13 15 ಅವ್ರು ಕೇಳಿರೋದು ಒಂದೇ ಒಂದು ಸಂಖ್ಯೆ. ಸೊ ಆಪ್ಷನ್ ಸೆಕೆಂಡ್. ನಾವು ಹೆಚ್ಚಿನ ಸಂಖ್ಯೆಗಳನ್ನು ಕೊಟ್ಟಾಗ ಅಂದರೆ ಈ ಹಿಂದಿನ ಕ್ವಶನ್ಗಳೆಲ್ಲ ಕಡಿಮೆ ಸಂಖ್ಯೆಗಳನ್ನು ಕೊಡ್ತಿದ್ರು, ಇಲ್ಲಿ ಹೆಚ್ಚಿನ ಸಂಖ್ಯೆಗಳನ್ನು ಕೊಟ್ಟಿದಾಗ ನಾವು 2 ಸಂಖ್ಯಾ ಶ್ರೇಣಿಗಳು ಇರ್ಬೋದು, ಅದರಲ್ಲಿ ಮರ್ಜ್ ಆಗಿರ್ಬೋದು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡೆ ಹೇಗೆ, ಬೆಸ ಸಂಖ್ಯೆ ಸ್ಥಾನಗಳದ್ದೇ ಬೇರೆ ಸಂಖ್ಯಾ ಶ್ರೇಣಿ, ಸರಿ ಸಂಖ್ಯೆ ಸ್ಥಾನಗಳದ್ದೇ ಬೇರೆ ಸಂಖ್ಯಾ ಶ್ರೇಣಿ ಅಂತ ಮಾಡ್ಕೊಂಡೆ. ಸೊ ಈಸಿಯಾಗಿ ಆನ್ಸರ್ ಸಿಕ್ತು. ಕ್ವಶನ್ ನಂಬರ್ 6ರಿಂದ 10ರವರೆಗೂ ಬಂದು ತಪ್ಪಾದ ಸಂಖ್ಯೆನ ಕಂಡುಹಿಡಿಯೋದು ಸಂಖ್ಯಾ ಶ್ರೇಣಿಯಲ್ಲಿ. ಅದರಲ್ಲಿ ಫಸ್ಟ್ ಒನ್ನು 6 7 10 15 21 31 ಇದೆ. ನಾವು ಆಪ್ಷನ್ಸ್ ನೋಡಿದಾಗ ಏನು ಗೊತ್ತಾಗುತ್ತೆ, 6 7 ಮಾತ್ರ ತಪ್ಪಾದ ಸಂಖ್ಯೆಗಳಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದರಿಂದ 6 7ರ ನಡುವೆ ಇರೋ ಡಿಫ್ರೆನ್ಸು 1, ಅದು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಸರಿ ಇದೆ ಅಂತಲೇ ಅವ್ರು ಕೊಟ್ಟಿದ್ದಾರೆ ಸೀರೀಸಲ್ಲಿ. ಸೊ ನೆಕ್ಸ್ಟ್ ಸಂಖ್ಯೆಗಳು ಮಾತ್ರ ಕೊಟ್ಟಿದ್ದಾರೆ ಅಂದರೆ ಇದು ಸರಿ ಇದೆ. ಈ ಮುಂದಕ್ಕೆ ಏನಿದೆ, 7ರಿಂದ 10ಕ್ಕೆ ಏನು ಡಿಫ್ರೆನ್ಸು 3 ಇದೆ, 10ರಿಂದ 15ಕ್ಕೆ 5 ಇದೆ. ಸೊ 15ರಿಂದ 21ಕ್ಕೆ 6 ಇದೆ, 21ರಿಂದ 31ಕ್ಕೆ 10 ಇದೆ. ನನಗೆ ಇಲ್ಲಿವರೆಗೂ ಸೀರೀಸ್ ಏನಾಗ್ತಿತ್ತು, ಕೇವಲ ಬೆಸ ಸಂಖ್ಯೆಗಳು ಆ್ಯಡ್ ಆಗ್ತಾ ಇತ್ತು. ಇಲ್ಲಿ ಮಾತ್ರ ಸಡನ್ನಾಗಿ ಬೇರೆ ಯಾವುದೋ ಸಂಖ್ಯೆಗಳು ಬಂತು. ಸೊ ಇದ್ರ ನಂತರದ ಸೀರೀಸಲ್ಲಿ ನಾವು ಬೆಸ ಸಂಖ್ಯೆಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ. 3 5 ಅಂದರೆ 5ರ ನಂತರ ಯಾವ್ದು ಬೆಸ ಸಂಖ್ಯೆ 7, ಅನಂತರ ಯಾವುದು ಬೆಸ ಸಂಖ್ಯೆ 9. ಸೊ 15ಕ್ಕೆ 7 ಸೇರಿಸಿದ್ರೆ ಏನು ಬರುತ್ತೆ 22. 22ಕ್ಕೆ 9 ಸೇರಿಸಿದ್ರೆ ಏನು ಬರುತ್ತೆ 31. ಸೊ 31ಕ್ಕೆ 31 ಸರಿ ಇದೆ. ಸೊ 21ರ ಜಾಗದಲ್ಲಿ ನಮಗೆ 22ರ ಜಾಗದಲ್ಲಿ ಏನು ಬಂದಿದೆ, ನಮಗೆ 21 ಬಂದಿದೆ. ಆದ್ದರಿಂದ 21 ತಪ್ಪಾದ ಸಂಖ್ಯೆ. ಗೊತ್ತಾಯ್ತಾ? ಆ ಸೀರೀಸು ಬೆಸ ಸಂಖ್ಯೆಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಬಟ್ ಆದರೆ ಒಂದು ಜಾಗದಲ್ಲಿ ಬೆಸ ಸಂಖ್ಯೆ ಆ್ಯಡ್ ಆಗೋ ಜಾಗ ಬೇರೆ ಸಂಖ್ಯೆ ಆ್ಯಡ್ ಆಗಿದೆ, ಅದರಿಂದ ಅದರ ನೆಕ್ಸ್ಟ್ ಸಂಖ್ಯೆನೂ ಸಹಿತ ಬೇರೆ ಸಂಖ್ಯೆ ಕಾಣ್ತಿದೆ. ಸೊ ಇವೆರಡು ಚೇಂಜ್ ಕಾಣಿರೋದ್ರಿಂದ ಸೀರೀಸ್ ಚೇಂಜ್ ಆಗ್ತಾ ಇದೆ. ಸೊ ಇದನ್ನ ಸೇಮ್ ಮಾಡಬೇಕು ಅಂದರೆ ಅದೇ ಮುಂಚೆ ಇರೋ ಫ್ಯಾಕ್ಟ್ರನ್ನೇ ಅದು ಕಂಟಿನ್ಯೂ ಮಾಡಬೇಕು ಅಂದರೆ ಅದನ್ನ ಆ್ಯಡ್ ಮಾಡಿ ನೋಡಬೇಕು. ಆವಾಗ ಕೊನೆ ಸಂಖ್ಯೆ ಸರಿ ಬಂತಾ, 2ರಲ್ಲಿ ಒಂದು ಸಂಖ್ಯೆ ಸರಿ ಬಂದು ಒಂದು ಸಂಖ್ಯೆ ತಪ್ಪು ಅಂದರೆ ಅದು ತಪ್ಪಾದ ಸಂಖ್ಯೆ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 2 6 14 26 62 126. ನಿಮಗೆ ಸಂಖ್ಯೆಗಳ ನಡುವಿನ ಡಿಫ್ರೆನ್ಸ್ ನೋಡ್ಕೊಳ್ತಾ ಹೋದರೆ 2ರಿಂದ 6ಕ್ಕೆ 4 ಡಿಫ್ರೆನ್ಸ್ ಇದೆ, 6ರಿಂದ 14ಕ್ಕೆ 8 ಇದೆ, 6 8 14, 14ರಿಂದ 26ಕ್ಕೆ 12 ಡಿಫ್ರೆನ್ಸ್ ಇದೆ. ಸೊ 26ರಿಂದ 62ಕ್ಕೆ 26, 56ಕ್ಕೆ 30 ಪ್ಲಸ್ 36 ಡಿಫ್ರೆನ್ಸ್ ಇದೆ. ಸೊ 62ರಿಂದ 126ಕ್ಕೆ 64 ಡಿಫ್ರೆನ್ಸ್ ಇದೆ.
ಸೊ ಇಲ್ಲಿ ನೋಡಿ 2ರ ನಂತರದ ಸಂಖ್ಯೆ ಅಂದರೆ ನಂತರದ ಸರಿ ಸಂಖ್ಯೆನ ಆ್ಯಡ್ ಮಾಡಿದ್ದಾರೆ. ಸೊ 6 ಬಂದಿದೆ. 6ರ ನಂತರದ ಸರಿ ಸಂಖ್ಯೆ ಆ್ಯಡ್ ಮಾಡಿದ್ದಾರೆ. 14 ಬಂದಿದೆ. 14ರ ನಂತರದ ಸರಿ ಸಂಖ್ಯೆನ ಇವ್ರು ಆ್ಯಡ್ ಮಾಡಿದ್ದಾರೆ. ಅದರಿಂದ 2 ಸಂಖ್ಯೆ ಕಡಿಮೆ ಇರೋದನ್ನ ಆ್ಯಡ್ ಮಾಡಿದ್ದಾರೆ. ಆಯಿತಾ? ನಾವು 14ರ ನಂತರದ ಸರಿ ಸಂಖ್ಯೆ ಯಾವುದು? 16. ಅದನ್ನ ಆ್ಯಡ್ ಮಾಡಿ ನೋಡೋಣ. 14ಕ್ಕೆ 16 ಸೇರಿಸಿದ್ರೆ ಈ ಸಂಖ್ಯೆ ಏನಾಗುತ್ತೆ? 30 ಆಗುತ್ತೆ. ಸೊ 30ಕ್ಕೆ ಅದರ ನಂತರದ ಸರಿ ಸಂಖ್ಯೆ ಯಾವ್ದು ಹೇಳಿ? 32. ಅದನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಈ ಸಂಖ್ಯೆ 30ಕ್ಕೆ 32 ಸೇರಿಸಿದ್ರೆ ಏನಾಗುತ್ತೆ? ಈ ಸಂಖ್ಯೆ 62 ಆಗುತ್ತೆ. ಸೊ ಇದೇ ಬಂದಿದೆ. ಅನಂತರ 62ಕ್ಕೆ ಅದರಿಂದ ಎಷ್ಟು ಇದ್ರ ಸಂಖ್ಯೆ ಯಾವುದು? 64. ಅದನ್ನು ಸೇರಿಸಿದ್ರೆ ಅದೇ 126 ಬಂದಿದೆ. ಸೊ ನಮಗೆ ಚೇಂಜ್ ಆಗ್ತಿರೋದು 26, ಅದು 30ರ ಜಾಗದಲ್ಲಿ 26 ಬಂದಿದೆ. 62ಕ್ಕೆ 62 ಬಂದಿದೆ, 126ಕ್ಕೆ 126 ಬಂದಿದೆ. ಸೊ ಇವೆರಡು ಸಂಖ್ಯೆಗಳು ಆ್ಯಡ್ ಆಗಿರೋದು ತಪ್ಪಾಗಿರೋದ್ರಿಂದ ಈ ಸಂಖ್ಯೆ ನಮಗೆ ತಪ್ಪಾಗಿ ಬರ್ತಾ ಇದೆ. ಸೊ ಇಲ್ಲಿ ನೋಡಿ 2ರ ನಂತರದ ಸರಿ ಸಂಖ್ಯೆ ಆ್ಯಡ್ ಮಾಡಿದ್ದಾರೆ, 6ರ ನಂತರದ ಸರಿ ಸಂಖ್ಯೆ ಆ್ಯಡ್ ಮಾಡಿದ್ದಾರೆ. ಇಲ್ಲೂ ಸಹಿತ 62ರ ನಂತರದ ಸರಿ ಸಂಖ್ಯೆ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಮಾತ್ರ 14ರ ನಂತರದ ಸರಿ ಸಂಖ್ಯೆ ಆ್ಯಡ್ ಮಾಡಿದ್ದಾರೆ, ಅದಕ್ಕಿಂತ ಕಡಿಮೆ ಸಂಖ್ಯೆ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ 26ರ ನಂತರದ ಸರಿ ಸಂಖ್ಯೆ 28 ಆಗುತ್ತೆ, ಅದನ್ನ ಆ್ಯಡ್ ಮಾಡಿಲ್ಲ, ಅದಕ್ಕಿಂತ ದೊಡ್ಡ ಸಂಖ್ಯೆ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲೇನೋ ತಪ್ಪಿದೆ ಅಂತ ನಾವು ಅವಾಗ ಗೆಸ್ ಮಾಡಬೇಕು. ಸೊ 26 ಈ ಸೀರೀಸಲ್ಲಿ ತಪ್ಪಾದ ಸಂಖ್ಯೆ. ನೆಕ್ಸ್ಟ್ ಕ್ವಶನ್. 1, 2, 4, 12, 48, 240. ಸೊ ಇದು ಹೋಗ್ತಾ ಸಂಖ್ಯೆಗಳು ತುಂಬ ದೊಡ್ಡದಾಗ್ತಾ ಹೋಗಿದ್ದಾವೆ. ಸೊ ಇದು ಅಡಿಷನ್ ಆಗಿರಲ್ಲ, ಸ್ವಲ್ಪ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು. ಸೊ 1 2 2, ಸೊ 2 2 4, ಸೊ 4 3 12, 12 4 48, 48. ಸೊ 240 ಬರಬೇಕು ಅಂದರೆ 48 5 ಸೊ ಬರುತ್ತೆ. ಅಂದರೆ 5 5 25, 5 ಅಂದರೆ 55 240 ಬರುತ್ತೆ. ಸೊ 2 ಕಡಿಮೆ ಇದೆಯಲ್ಲ 48 ಅಂದರೆ 2 5 10. ಸೊ 250 10 ಕಳೆದ್ರೆ 240. ಸೊ ಇದು ಮಲ್ಟಿಪಲ್ ಆಫ್ 2. ನೆಕ್ಸ್ಟ್ ಮಲ್ಟಿಪಲ್ ಆಫ್ 2. ನೆಕ್ಸ್ಟ್ ಏನಿದೆ? ಮಲ್ಟಿಪಲ್ ಆಫ್ 3 ಇದೆ. ನೆಕ್ಸ್ಟ್ ಏನಿದೆ? ಮಲ್ಟಿಪಲ್ ಆಫ್ 4. 12 48, ಅದರ ನಂತರ 40. ಸೊ ಇಲ್ಲಿ ಮಲ್ಟಿಪಲ್ ಆಫ್ 2 ಆಗಿದೆ. ಇದು ಸಹಿತ ಮಲ್ಟಿಪಲ್ ಆಫ್ 1 ಆಗಿದ್ದರೆ ನಮಗೆ ಈ ಸೀರೀಸು ಸ್ಯಾಟಿಸ್ಫೈ ಆಗ್ತಿತ್ತು. ಇದು ಮಲ್ಟಿಪಲ್ ಆಫ್ 1 ಆಗಬೇಕು ಅಂದರೆ 2 1 ಅಂದರೆ ಎಷ್ಟು 1 2, ಇದ್ರ ಬದಲು 2 1 2 1 2, 2 2 4, 4 3 12, 12 4 48, 48 5 240. ಸೊ ಈ ಜಾಗದಲ್ಲಿ ಏನಿರಬೇಕಿತ್ತು? ನಮಗೆ 2 ಇರಬೇಕಿತ್ತು. ಒಟ್ಟು ಸೀರೀಸಲ್ಲಿ 1 ಇದೆ, ಆದ್ದರಿಂದ 1 ತಪ್ಪಾದ ಸಂಖ್ಯೆ. ನೆಕ್ಸ್ಟ್ ನೋಡಿದ್ರೆ ಅರ್ಥ ಆಯ್ತಲ್ವಾ? ಇದರಲ್ಲಿ ಪ್ರತಿಯೊಂದರಲ್ಲೂ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟ್ರ್ ಚೇಂಜ್ ಆಗ್ತಾ ಇದೆ. ನಾವು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ಚೇಂಜ್ ಆಗ್ತದೆ. 2 2 4, 4 3 12, 12 4 48, 48 5 240. ಸೊ ಇಲ್ಲಿ ಮಾತ್ರ 1 2 ಆಗಿದೆ. ಇದು ಅದೇ ಹಿಂದಿನ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟ್ರ್ ಇಲ್ಲೂ ಉಳ್ಕೊಂಡಿದೆ. ಅದು ಫಸ್ಟ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟ್ರ್ 1 ಆಗಬೇಕು, ಯಾಕಂದರೆ 1 2 3 4 5. ಸೊ ಇಲ್ಲಿ 1 ಆದರೆ ಏನಾಗುತ್ತೆ? ಎಷ್ಟು 1 2, 2 1 2. ಸೊ ಆದ್ದರಿಂದ ಈ 1ರ ಜಾಗದಲ್ಲಿ 2 ಇರಬೇಕಾಗಿತ್ತು. ಸೊ ಅದರಿಂದ ಈ 1 ತಪ್ಪು ಈ ಸೀರೀಸಲ್ಲಿ. ನೆಕ್ಸ್ಟ್ ಕ್ವಶನ್. 3 4 12 39 102 228. ನೆಕ್ಸ್ಟ್ ಕ್ವಶನ್. 3 4 12 39 102 228 ಇದೆ. ಸೊ ಪ್ರತಿಯೊಂದು ಸಂಖ್ಯೆಗಳ ನಡುವೆ ಇರೋ ಡಿಫ್ರೆನ್ಸ್ನ ನೋಡ್ಕೊಳ್ಳೋಣ. ಸೊ 3 ಮತ್ತು 4 ನಡುವೆ ಇರೋ ಡಿಫ್ರೆನ್ಸು 1. ಸೊ ಹಾಗೆ ಇದು 8 ಬರುತ್ತೆ. 4 12 12 39ಕ್ಕೆ 27 ಬರುತ್ತೆ. ಸೊ 39 102ಕ್ಕೆ 99ಕ್ಕೆ 60 ಪ್ಲಸ್ ಆ ಕಡೆ 3 63. 102 228ಕ್ಕೆ 126. ಇಲ್ಲಿ ಗಮನಿಸಿದ್ರೆ ನಾವು ಇದು 1ರ ಘನ, 8 2ರ ಘನ, ಇದು 3ರ ಘನ. ಸೊ 4ರ ಘನ ಎಷ್ಟು? 64. ಬಟ್ 63 ಇದೆ. 5ರ ಘನ 125, ಇಲ್ಲಿ 126 ಇದೆ. ಸೊ ಒಂದು ಹೆಚ್ಚಾಗಿದೆ, ಒಂದು ಕಡಿಮೆ ಆಗಿದೆ. ಇವೆರಡರಲ್ಲೂ ವ್ಯತ್ಯಾಸ ಇದೆ. ಸೊ ಇದಕ್ಕೆ 39ಕ್ಕೆ 64 ಸೇರಿಸಿದ್ರೆ ಏನು ಬರುತ್ತೆ? 103 ಬರುತ್ತೆ. ಸೊ 103ಕ್ಕೆ 125 ಸೇರಿಸಿದ್ರೆ 228 ಬರುತ್ತೆ. ಸೊ ಆದ್ದರಿಂದ 102 ನಮಗೆ ರಾಂಗ್ ನಂಬರ್ ಆಗಿ ಕಂಡು ಬರ್ತಿದೆ. ಇಲ್ಲಿ ಅಡಿಷನ್ ಆಗಿರೋ ಆ್ಯಡ್ ಆಗಿರೋ ನಂಬರ್ ಸಹಿತ ನಮಗೆ ಘನಗಳಿಂದ ಸ್ವಲ್ಪ ಮಾತ್ರ ಡಿಫರ್ ಆಗಿದ್ದಾವೆ. ಸೊ ಇಲ್ಲಿ 103 ಬಂದಿದ್ರೆ ನಮಗೆ
64 ಈ ಕಡೆ ಆ್ಯಡ್ ಆಗಿದ್ದು 125 ಈ ಕಡೆ ಆ್ಯಡ್ ಆಗಿದ್ದು ಸರಿ ಆಗ್ತಿತ್ತು. ಸೊ ಅದರಿಂದ 103 ಜಾಗದಲ್ಲಿ 102 ಇರೋದ್ರಿಂದ 102 ತಪ್ಪಾದ ಸಂಖ್ಯೆ. ಇಲ್ಲಿ ಏನಾಗ್ತಿದೆ, ಪ್ರತಿಯೊಂದಕ್ಕೂ ಘನ ಸಂಖ್ಯೆಗಳು ಆ್ಯಡ್ ಆಗ್ತಾ ಹೋಗಿದ್ದಾವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 10ನೇ ಕ್ವಶನ್ನು 2, 6, 12, 20, 28, 42 ಪ್ರತಿ ಸಂಖ್ಯೆಗಳ ನಡುವಿರೋ ಡಿಫ್ರೆನ್ಸ್ ಎಷ್ಟು ಬರ್ತದೆ? ಇಲ್ಲಿ 2ರಿಂದ 6ಕ್ಕೆ 4, ಹಾಗೆ ಈ ಕಡೆ 6ರಿಂದ 12ಕ್ಕೆ 6, 12ರಿಂದ 20ಕ್ಕೆ 8, 20ರಿಂದ 28ಕ್ಕೆ 8, 28ರಿಂದ 42ಕ್ಕೆ 14 ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಇದು ಸರಿ ಸಂಖ್ಯೆಗಳು ಅಂದರೆ 2ರಿಂದ ಮಲ್ಟಿಪಲ್ಸು ಆ್ಯಡ್ ಆಗ್ತಾ ಹೋಗಿದ್ದಾವೆ. 4, 6, 8 ಇಲ್ಲಿ ಮಾತ್ರ ಚೇಂಜ್ ಬಂದಿದ್ದಾವೆ 8, 14. ಸೊ ಈ ಜಾಗದಲ್ಲಿ ನಾವು ಬೇರೆ ಸಂಖ್ಯೆಗಳನ್ನ ಟ್ರೈ ಮಾಡಿದ್ರೆ ಈ ಸೀರೀಸ್ ಸರಿ ಆಗುತ್ತಾ ನೋಡೋಣ. ಈ 8, 10 ಜಾಗದಲ್ಲಿ ನೆಕ್ಸ್ಟ್ ಯಾವುದು ಸರಿ ಸಂಖ್ಯೆ? 8 ನಂತರದ ಸರಿ ಸಂಖ್ಯೆ 10 ಯೂಸ್ ಮಾಡೋಣ. ಆ ನಂತರದ ಸರಿ ಸಂಖ್ಯೆ 12 ಯೂಸ್ ಮಾಡೋಣ. ಆಗ ಈ ಸೆಂಟ್ರ್ ಸಂಖ್ಯೆ ಏನಾಗುತ್ತೆ? ಸೊ 20 ಬಂತು. 20ಕ್ಕೆ 10 ಸೇರಿಸಿದ್ರೆ 30. ಹಾಗೆ ಆ 30ಕ್ಕೆ 12 ಸೇರಿಸಿದ್ರೆ ಏನಾಗುತ್ತೆ? 42 ಬರ್ತದೆ. ಸೊ ಈ ಜಾಗದಲ್ಲಿ 30 ಬಂದರೆ ಇಲ್ಲಿ ಅಡಿಷನ್ ಆಗ್ತಿರೋ ಸಂಖ್ಯೆಗಳು ಆ ಸೀರೀಸ್ನ ಫಾಲೋ ಮಾಡುತ್ತೆ. ಸೊ ಅದರಿಂದ 28 ಜಾಗದಲ್ಲಿ ಏನು ಬರಬೇಕು ನಮಗೆ? ಆ್ಯಕ್ಚುಯಲ್ ಸಂಖ್ಯೆ 30 ಬರಬೇಕು. ಸೊ ಅದರಿಂದ 28 ಈ ಸಂಖ್ಯೆ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ.